ನೀವು 28ಗೆ ಇಲ್ಲಿ ಬಂದು CM ಆಗಬೇಕು ಅಂತೇನೋ ಕನಸು ಕಾಣ್ತಿದ್ದೀರಾ ಸರ್. ಡೆಲ್ಲಿಯಲ್ಲೊಂದು ಚರ್ಚೆ ನಡೀತಿದೆ. ಕುಮಾರಸ್ವಾಮಿ ಅವ್ರ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಮೋದಿಯವರು. ಪ್ರತಿ ಫೈಲು ಮೋದಿಯವ್ರ ಆಫೀಸ್ಗೆ ಹೋಗಬೇಕು, ಮೋದಿಯವ್ರ ಎಸ್ ಅನ್ಬೇಕು, ಅಮಿತ್ ಶಾ ಅವ್ರ ಎಸ್ ಅನ್ಬೇಕು, ನಡ್ಡಾ ಅವ್ರ ಎಸ್ ಅನ್ಬೇಕು, ಸಂತೋಷ್ ಜಿ ಅವ್ರ ಎಸ್ ಅನ್ಬೇಕು. ಇವರೆಲ್ಲ ಎಸ್ ಅಷ್ಟೊತ್ತಿಗೆ ಫೈಲ್ ಕ್ಲಿಯರ್ ಆಗಲ್ಲ. ಪಾಪ ಕುಮಾರಸ್ವಾಮಿ ಅವ್ರನ್ನ ಬಂದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರು ನಡೀತಾ ಇಲ್ಲ, ಆ ಕಾರಣಕ್ಕೆ ಅವ್ರು ಸ್ಟೇಟ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಿದ್ದಾರೆ. ಏನೋ ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವ್ರು ಹೇಳ್ದಂಗೆ ನೀವೇನೋ ಲೋಕಲ್ ಎಲೆಕ್ಷನ್ನು ಸ್ವಾಭಿಮಾನದಿಂದ ಸಪ್ರೇಟ್ ಮಾಡ್ತೀರಂತಲ್ಲ, ಸಪ್ರೇಟ್ ಹೋಗಿ ನಿಮ್ಮ ತಾಕತ್ತು ತೋರಿಸಿ ಸರ್. ಯಾಕೆ JDS ನೀವು ಸಪ್ರೇಟ್ ಹೋದರೆ ಭಯನಾ ಸರ್? ಈಗಾಗಲೂ BJP ಜೊತೆ ಅಲಿಯನ್ಸ್ ಅಂತ ಇದ್ದೀರಾ. ಇನ್ನೊಂದು ವಿಚಾರ, ಕುಮಾರಸ್ವಾಮಿಯವರು ನಮ್ಮ DK ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ DK ಸಾಹೇಬ್ರ ಬಗ್ಗೆ ಮಾತಾಡುವಾಗ, ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವರು ಪ್ರಧಾನಮಂತ್ರಿಗಳು, ನಿಮಗೊಂದು ಸ್ಮೂತ್ ರೋಡ್ ಇತ್ತು ಬರೋಕ್ಕೆ, ಬಂದು CM ಆಗಿಬಿಟ್ರಿ. ಅದು ನಮ್ಮ ಜಮೀರಣ್ಣ ಆವಾಗ ಡ್ರೈವಿಂಗ್ ಮಾಡಿಕೊಂಡು ನೀವು ಎಲ್ಲ ಬಸ್ಸಲ್ಲಿ ಹೋಗಿ, ಆವತ್ತು ನಮ್ಮ ಇವತ್ತಿನ ಕಾಂಗ್ರೆಸ್ ಶಾಸಕರ ಅಂದು ನಿಮ್ಮ ಪಕ್ಷದಲ್ಲಿದ್ದರು, ಅವ್ರ ಆಶೀರ್ವಾದದಿಂದನೇ ನೀವು ಅವತ್ತು ಆಗಿದ್ದು. ಏನೋ ಲಕ್ ಕುಲಾಯಿಸ್ಬಿಡ್ತು. ಆದರೆ DK ಸಾಹೇಬ್ರು ಹಂಗಲ್ಲ ಅಲ್ವೇ ಸರ್? 40 ವರ್ಷ ಪಕ್ಷ ಕಟ್ಟಿದ್ದಾರೆ, ಸ್ವಂತ ಬಲದಿಂದ ಮೇಲ್ ಬಂದಿದ್ದಾರೆ, ಕನಕಪುರದ ರೈತನ ಮಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಪವರ್ಫುಲ್ ಲೀಡರ್ ಆಗಿ ಎಮರ್ಜ್ ಆಗಿದ್ದಾರೆ. ನಿಮ್ಗೆ ಸಹಿಸಕ್ಕಾಗ್ತಿಲ್ವಾ ಸರ್? ಸರ್, ಒಂದೇ ಒಂದು ಕ್ಲಾರಿಟಿ ಬೇಕು ಕುಮಾರಸ್ವಾಮಿ ಸರ್. ನೀವು ಒಕ್ಕಲಿಗರನ್ನೂ ಸಹಿಸ್ತಾ ಇಲ್ಲ, ಬೇರೆಯವ್ರನ್ನೂ ಸಹಿಸ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಹೇಳಿ ಸರ್. ಸರ್, ನಿಮಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಪ್ರೀತಿ ಇದ್ದರೆ, ನಿಮ್ಮ ಸಮುದಾಯದ ಒಬ್ಬ ಹುಡುಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಅವರು ತಾಕತ್ತಿರುತ್ತೆ, ಬೆಳೀಲಿ ಅಂತ ಬಿಡಬೇಕು. ದಯವಿಟ್ಟು ನಾನು ಒಕ್ಕಲಿಗ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಒಕ್ಕಲಿಗ ಲೀಡ್ರ್ ಬೆಳೆಯೋದು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ವಾ? ಬೆಳಿಬಾರ್ದ ಅವರು? ಇವತ್ತು ನಮ್ಮ DK ಸಾಹೇಬ್ರನ್ನ ಜಾಸ್ತಿ ವಿರೋಧಿಸ್ತಾ ಇರೋದು ಬೇರೆಯವರಲ್ಲ, ಕುಮಾರಸ್ವಾಮಿ ಅವರು. ಯಾಕೆ? ಒಕ್ಕಲಿಗರ ಪರಮೋಚ್ಚ ನಾಯಕ ಆಗ್ಬಿಡ್ತಾ ಇದ್ದಾರೆ ಅನ್ನೋ ಭಯನ ಸರ್? ಸರ್, ಒಕ್ಕಲಿಗರು ಕರ್ನಾಟಕದಲ್ಲಿ ಒಪ್ಪಿರೋದೇ ನಮ್ಮ DK ಸಾಹೇಬ್ರನ್ನ. ದಯವಿಟ್ಟು ನಂದೊಂದು ಕಾಳಜಿ ಸರ್, ಆನ್ ಬಿಹಾಫ್ ಆಫ್ DK ಶಿವಕುಮಾರ್ ಸಾಹೇಬ್ರ ಪರವಾಗಿ. ಯಾಕೆ ಸರ್ ಒಕ್ಕಲಿಗರನ್ನ ನೀವು ಅಷ್ಟು ಟಾರ್ಗೆಟ್ ಮಾಡ್ತಿದ್ದೀರಾ ಕುಮಾರಸ್ವಾಮಿ ಸರ್? ಮತ್ತು ದಯವಿಟ್ಟು ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾನೊಬ್ಬ ಒಕ್ಕಲಿಗ ಲೀಡ್ರ್ ಪರವಾಗಿ ನಿಂತೆ ಕುಮಾರಸ್ವಾಮಿ ಅವ್ರಿಗೆ ಕೌಂಟರ್ ಮಾಡ್ತಾ ಇರೋದು. ನಾನು ಇಷ್ಟಪಡುವ ನನ್ನ ಒಕ್ಕಲಿಗ ಲೀಡ್ರು DK ಸಾಹೇಬ್ರು. ಅವ್ರನ್ನ ಈ ಪ್ರಕಾರ ಟಾರ್ಗೆಟ್ ಮಾಡಿದ್ರೆ, ಬೆಳಗ್ಗೆ ಎದ್ದರೆ ಸಂಜೆ ಎದ್ದರೆ ನೋಡಿ ಸರ್, ಒಕ್ಕಲಿಗರ ಕಂಟ್ರೋಲು ಕುಮಾರಸ್ವಾಮಿ ಅವರ ಅಂಗಳದಿಂದ DK ಶಿವಕುಮಾರ್ ಅವರ ಅಂಗಳಕ್ಕೆ ಬಂದಾಗಿದೆ. ಈ ಅಭದ್ರತೆಯಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಬಿಡಿ ಸರ್, ನಿಮ್ಮ ಕಮ್ಯುನಿಟಿ ಹುಡುಗ ಬೆಳೀಲಿ ಬಿಡಿ ಸರ್. ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಂಗಳೂರವರೆಗೂ ಬಂದಿದ್ದಾರೆ. ಕನಕಪುರದ ಬಂಡೆಯಿಂದ ಬಂದು ಬೆಂಗಳೂರಲ್ಲಿ ಗಟ್ಟಿ ಬಂಡೆಯಾಗಿ ನಿಂತಿದ್ದಾರೆ. ಏನೋ ಅವ್ರು ಬೆಳೀತಾ ಇದ್ದಾರೆ, ಬಿಡಿ ಸರ್, ಬೆಳೀಲಿ ಅವರು. ಅವ್ರ ಪಾಡ್ಗೆ ಅವ್ರನ್ನ ಬಿಡಿ ಸರ್. ಯಾಕೆ ವಿನಾಕಾರಣ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು.